ಕಾರ್ತಿಕ್ ಅವ್ರಿಗೆ నేను ಮನವಿ ಮಾಡಿದ್ದೀನಿ ಕೂತ್ಕೊಂಡು. ಅವರು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ. ನಾನು ಅವ್ರು ಯಾವ ಕಾರಣಕ್ಕೂ ನನಗೆ ಆ ಜಾಗ ಬೇಕೇ ಬೇಕು ಅಂತ ಇಲ್ಲ, ನಾನು ಇಲ್ಲ ಯಾವ ಕಾರಣಕ್ಕೂ ಅದು ಬಿಟ್ಟು ಮಾಡೋ ತಿಂಕೆ ಎಲ್ಲ ಕೊಡಲೇಬೇಕು ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಮಾಡಲಿಲ್ಲ ಕಾನೂನಲ್ಲೇ ನಮಗೆ ಜಾಗ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ನಾನು ಇಷ್ಟು ದಿನ ಇದ್ರ ಬಗ್ಗೆ ಕೇಳಲಿಲ್ಲ, ಯಾವ ಕಾರಣಕ್ಕೂ ಬಿಡೋಲ್ಲ. ನಾವು ಅಲ್ಲೇ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ನಾವು ಸ್ಮಾರಕ ಕಟ್ತೀವಿ, ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದೆ, ಈ ಡೆಮಾಲಿಷ್ ಮಾಡೋಕ್ಕೆ ನನಗೆ ಅಷ್ಟು ಧೈರ್ಯ ಬರ್ತದೆ ಅಂದರೆ ಕಾನೂನಲ್ಲಿ ನಮಗೆ ಎಲ್ಲ ನಾವು ಕೋರ್ಟ್ಗಾಕೆಲ್ಲ ತೊಗೊಂಡಿದ್ದೋ, ಇಲ್ಲಾಂದರೆ ವಿಷ್ಣು ಸಮಾಧಿ ಡೆಮಾಲಿಷ್ ಮಾಡೋಕ್ಕೆ ನಮ್ಗೆ ಅಲ್ಲಾಗುತ್ತಾ? ನಾನು ಉಳಿತ ಅವ್ನು ಹೇಳ್ದೆ, ಅವ್ನು ಗೊತ್ತಿತ್ತು, ಅವ್ನಿಗೆ ತುಂಬ ಭಯ ಇತ್ತು, ಯಾರು ಗೊತ್ತೇ ಇರಲಿಲ್ವಲ್ಲ. ಆಮೇಲೆ ಇಷ್ಟು ದಿನ ಯಾಕೆಂದರೆ 2000 ಜನವರಿಲಿ ಆದಂಥ ಆರ್ಡ್ರ್ ಇವತ್ತು ಗಂಟೆ ಯಾರು ಬಂದಿಲ್ವಲ್ಲ, ನಮ್ಗೆ ಅದಕ್ಕೆ ಅವಾಗ ಧೈರ್ಯ ಬಂತು, ಇಲ್ಲಾಂದ್ರೆ ಅವ್ರು ಮುಟ್ತಿರಲಿಲ್ಲ. ಅದಕ್ಕೆ ಈ ನಮ್ಮ ಏನು ಓಡಾಡ್ತಿದ್ರು ಅವರಿಂದ ಸ್ವಲ್ಪ ತಪ್ಪಾಗಿರ್ಬೋದು, ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಮಾಹಿತಿ ಇದ್ರೆ ಅವರು ಫಾಲೋ ಮಾಡಬೇಕು. ಕೇಳಲಿಲ್ವಾ? ಯಾಕಂದ್ರೆ ಕೋರ್ಟ್ ಆರ್ಡರ್ ಅಲ್ಲಿ ಇರೋದು ಅನಧಿಕೃತವಾಗಿರುವಂತ ಒಂದು ಇದಿದೆ, ಸ್ಟ್ರಕ್ಚರ್ ಇದೆ, ಅದನ್ನ ಡೆಮಾಲಿಷನ್ ಮಾಡೋದು. ಅಲ್ಲಿ ವಿಷ್ಣು ಸಮಾಧಿ ಇದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿರ್ಲಿಲ್ಲ. ಅಲ್ಲಿ ನಾನು ಕೇಳಿದೆ, ವಿಷ್ಣು ಸಮಾಧಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಗೌರ್ಮೆಂಟ್ ಪೀಪಲ್ ಯಾರಿರ್ಲಿಲ್ವಾ? ಏನಂದ್ರೆ ಕಾನೂನಲ್ಲಿ ಯಾರ್ಯಾರೇನೇ ರಿಜಿಸ್ಟರ್ ಗೊತ್ತಿಲ್ಲ, ನ್ಯಾಯಾಲಯದಲ್ಲಿ ಇದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಸಿಗುತ್ತೆ. ನಾವು ಹೇಳ್ದ ಡೆಮಾಲಿಷ್ ಮಾಡಿ, ಅವ್ನಿಗೂ ತುಂಬ ಭಯ ಇತ್ತು ಕೂಡ. ಇಲ್ಲ ಅವ್ನು ಹೇಳ್ದ ದಯವಿಟ್ಟು ನಂಗೆ 3-4 ದಿನ ಹೇಳಿದೆ, ಯಾವ ಕಾರಣ ನಿನಗೆ ಬೇಡಪ್ಪ, 1 ಎಕರೆ ಬೇಡ, 10 ಎಕರೆ ಬೇಡ, ಹತ್ತಿರದ ಅದು 10 ಗುಂಟೆ ಇಲ್ಲ 12 ಗುಂಟೆ ಅದೇನಿದೆ ನಮಗೆ ಕೊಡು, ನಿನಗೆ ಹಣ. ಆಮೇಲೆ ಹೇಳ್ದ ಹಣದ ಪಾಪ ಅವ್ನು ಸುಳ್ಳು ಹೇಳ್ಬಾರ್ದು, ಹಣ ಕೇಳಲಿಲ್ಲ, ಹಣ ಆದರೆ ನಾನು ಕೊಡೋಕ್ಕೆಲ್ಲ ಸರ್, ನಾನು ಮಾಡಿಕೊಡ್ತೀನಿ, ಏನೋ ಮಾಡ್ತೀನಿ, 1 ವಾರ ಟೈಮ್ ಕೊಡಿ ಅಂತ ಹೇಳಿದ್ರೆ ನನ್ನ ಪಾಪ. ಅಣ್ಣ ತಮ್ಮದಿರು ಇಬ್ಬರು, ಬಾಲಣ್ಣ ಮಕ್ಕಳು ಇಬ್ಬರು ಸೋತೋಗ್ಬಿಟ್ಟಾರೆ. ಇಲ್ಲ, ಇವಾಗಿರೋದು ಮಗ ಯಾರು ಒಬ್ಬನೇ, ಕಾರ್ತಿಕ್, ಅಂದು ಶ್ರೀನಿವಾಸ್ ಮಗ, ದತ್ತು ಗಣೇಶ್ ಜೊತೆ. ಅದರಿಂದ 1 ವಾರ ಟೈಮ್ ತೊಗೊಂಡಿದ್ದ. ಅದಕ್ಕೆ ನಾವು ಕಾನೂನು ನಿನ್ನೆ ಆಲ್ರೆಡಿ ಮೊನ್ನೆ ಶುಕ್ರವಾರ ಶನಿವಾರ ನಮ್ಮ ಲಾಯರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ತೊಗೊಂಡು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲದೆ ಇದನ್ನು ವಿಷ್ಣುವರ್ಧನ್ ಸಮಾಧಿ ಈ ರೀತಿ ಆಗಿದ್ದರಿಂದ ಅವರು ಎಲ್ಲ ಮಾಡಿದರೆ, ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಅಪ್ಲೈ ಮಾಡಿ ತಿರ್ಗಾ ಕಂಪ್ಲೀಟ್ ಸಬ್ಮಿಟ್ ಆದಾಗ 4 ಗಂಟೆ ಆಗಿದೆ. ಸರ್, ಇವಾಗ ಕಾರ್ತಿಕ್ ಅವರು ನಿಂತ್ಕೊಂಡು ಡೆಮಾಲಿಷನ್ ಮಾಡಿಸಿದ್ದಾರೆ ಅಂತ ನೀವೇ ಹೇಳ್ತಿರೋದ್ರಿಂದ ಅವಶೇಷಗಳೆಲ್ಲಿದೆ ಅದನ್ನ ಕೇಳಬೇಕಿತ್ತು, ಯಾಕಂದ್ರೆ ಎಲ್ಲ ಹುಡುಕಾಟದಲ್ಲಿ ಇದ್ದಾರೆ ಅಭಿಮಾನಿಗಳದ್ದು. ಈಗ ಏನಾಗಿದೆ ಅಂದರೆ, ನಾವು ನಿನ್ನೆ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಲಿಲ್ಲ. ಫಸ್ಟು ನಾನು ಇದ್ರ ಬಗ್ಗೆ ಕೇಳಿದೆ, ನಮಗೆ ಜಾಗ ಪೂಜೆ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿದೆ. ಅವರೆಲ್ಲೆಲ್ಲಿ ಇಟ್ಟಿರ್ತಾರೆ ನೀನು ಕೇಳಲ್ಲ, ಅವರಷ್ಟೆಲ್ಲ ಅಲ್ಲಿ ಇಟ್ಟಿರ್ತಾರ. ಆ ಮಣ್ಣು ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ, ಯಾಕೆಂದರೆ ಆ ಮಣ್ಣು ಕೊಡಿ ಅಂತ ಎಷ್ಟೋ ಜನ ನಮ್ಮ ಮಮ್ಮಿ ಕೇಳ್ತಾರೆ. ಅದರಿಂದ ಆಗುತ್ತೆ, ಎಲ್ಲೂ ಹೋಗಲ್ಲ ಎತ್ತಿಗೆ ಸಿಗುತ್ತೆ. ಇವಾಗ 1 ಸೆಕೆಂಡ್, ಈಗ ಡೆಮಾಲಿಶ್ 10 ಗುಂಟೆ ಎಕರೆ ಮಾತ್ರ ಬೇಕು ಅಂತ ಹೇಳ್ತಾ ಇದೀರ, 10 ಗುಂಟೆ ಜಾಗ ಮಾತ್ರ ಬೇಕು ಅಂತ ಇವಾಗ ಇಸ್ಕೋತೀರಾ, ಅವ್ರು ಕೊಡ್ತಾರೆ. ನಾಳೆ ಕಾರ್ತಿಕ್ ಮೊಮ್ಮಕ್ಕಳು ಬರೋದಿಲ್ಲ ಆ ಜಾಗಕ್ಕೆ, ಅವ್ರು ಬಂದು ಮತ್ತೆ ಡೆಮಾಲಿಶ್ ಮಾಡೋದಿಲ್ಲ ಅಂತ ಏನು? ಅದಕ್ಕೆ ಕಾನೂನು ಸರ್ಕಾರ ಮುಟ್ಗೋಲು ಹಾಕೋಬೇಕು ಆ ಇಡೀ 10 ಎಕರೆ ಜಾಗ ಮಾಡ್ತಾ ಇಲ್ಲ. ಅಲ್ಲಮ್ಮ, ನಾಳೆ ಮದ್ವೆ ಆದ್ರೆ ನಾಳೆ ಬರುತ್ತೆ. ಇಲ್ಲ ಅದು ಕಾನೂನು ಚೌಕಟ್ಟಲ್ಲಿ ಅದನ್ನ ಪತ್ರ ಮುಖೇನ, ಕಾನೂನು ದಾಖಲೆ ಮುಖೇನ ಮಾಡಬೇಕು. ಮೊಮ್ಮಕ್ಕಳು ಬರಲಿ, ಮರಿ ಮಕ್ಕಳು ಬರಲಿ, ಅವ್ರ ತಾತಿರ್ ಬರಲಿ, ದಾಖಲೆ ಅವತ್ತೇನಾರು ಕರೆಕ್ಟಾಗಿದ್ರೆ ಇವತ್ತಿದ್ದು ಆಯ್ತಿರ್ಲಿಲ್ಲ. ದಾಖಲೆ ಮುಖ್ಯ. ಈಗ ಸರ್ಕಾರ ದಯವಿಟ್ಟು ವಶಪಡಿಸ್ತೀವಿ ನೋಡಿಮ್ಮ. ಸರ್ಕಾರ ನೋಡಮ್ಮ, ಸ್ಟುಡಿಯೋ ಅಂತ ಕೊಟ್ಟಿದ್ರೆ ಸ್ಟುಡಿಯೋ ಮಾಡಲಿ, ಡೆವಲಪ್ ಮಾಡಲಿ. ಈಗ 20 ಎಕರೆ ಸರ್ಕಾರ ಎಲ್ಲ ಗೊಂದಲದ ವಾಣಿಜ್ಯ ಮಂಡಳಿ ಆಗ್ಬೋದು, ಚಿತ್ರರಂಗ ಆಗ್ಬೋದು, ಸ್ಟುಡಿಯೋ ಮಾಡಬೇಕು ಎಲ್ಲ. ಈಗ 10 ಎಕರೆ ಮಾರಿರೋ ಅವ್ರಿಗೆ ತೊಂದರೆ ಆಗುತ್ತೆ. ಪಾಪ ಅಮಾಯಕರೆಲ್ಲ ತೊಗೊಂಡಿದ್ದೆ, ಅವ್ರಿಗೆ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗ್ಬೋದು. ಅದಕ್ಕೆ ಕಾರ್ತಿಕ್ ಹೇಳಿದೆ, ಕಮರ್ಷಿಯಲ್ ಆಕ್ಟಿವಿಟಿ ಏನಾದ್ರು ಇದ್ದರೆ ಕಾನೂನಲ್ಲಿ ತುಂಬ ತಪ್ಪಾಗುತ್ತೆ, ಮಾಡೋಕ್ಕಾಗಲ್ಲ. ಡೆಮಾಲಿಷ್ ಅಂದರೆ ಆಲ್ರೆಡಿ ಅವ್ರು ಮೈಸೂರಲ್ಲಿ ಇದು ಸಮಾಧಿ ಇದೆ, ಅದು ಇಲ್ಲಿ ಏನಿಲ್ಲ, ಎಲ್ಲ ಅಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಕೋರ್ಟ್ಗೆ ಹಾಕಿ ಅಪ್ಲಿಕೇಶನ್ ಮಾಡ್ಕೊಂಬಿಟ್ಟಾರೆ. ಈಗೇನಾಗಿದೆ, ನ್ಯಾಯಮೂರ್ತಿಗಳು ಭಾರತ ದೇಶ ಎಲ್ಲೆಲ್ಲಿರೋ ಬಂದಿರ್ತಾರೆ. ಇಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಸಂಬಂಧಪಟ್ಟಂಥ ನಮ್ಮ PP ಆಗ್ಬೋದು, ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಲಾಯರ್ಗಳು ದಯವಿಟ್ಟು ಈ ಥರ ಒಂದು ಸೆಲೆಬ್ರಿಟಿ ಈ ಥರ ಆಗಿದೆ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಕೊಡಲ್ಲ, ಗೊತ್ತಿರಲ್ಲ ಈ ಥರ ಆಗಿದೆ ಅಂತ ಕೇಳಕ್ಕೆ. ನಾನು ಅವನು ನಿನ್ನೆ ಕಾರ್ತಿಕ್ ನಾನು ಕೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತು ಅಂತ ಹೇಳ್ದ. ನಾನು ಹೇಳ್ದೆ, ನನಗೆ ಹೇಳಿದಲ್ಲಿ ನಾನು ಇದೇ ಮಾತು ಹೇಳಿದೆ. ನೀನು 1 ಮಾತು ನನಗೆ ಹೇಳ್ಬೋದಾಯ್ತು, ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ಹೇಳ್ಬಾರ್ದು, ಅಟ್ಲೀಸ್ಟ್ ರಾಕ್ಲೈಟ್ ವೆಂಕಟೇಶ್ಗೆ ಹೇಳ್ಬೋದಾಯ್ತು, ಬೇರೆ ಬೇಡ, ನನಗೆ ಹೇಳ್ಬಾರ್ದು, ರಾಕ್ಲೈಟ್ ವೆಂಕಟೇಶ್ ಹೇಳ್ಬಾರ್ದು, ಅಟ್ಲೀಸ್ಟ್ ನಮ್ಮ ಇಷ್ಟು ಜನ ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯ್ತು. ವಾಣಿಜ್ಯ ಇಷ್ಟು ನೀವು ಯಾರು ಸ್ಪಂದಿಸಿಲ್ಲ ನನಗೆ ಹೇಳ್ಬೋದಾಯ್ತಲ್ಲ, ನಾವು ಸ್ಪಂದಿಸ್ತಿದ್ವಲ್ಲ. ಇಲ್ಲ ಅಣ್ಣ, ಎಲ್ಲರೂ ಗೊತ್ತು ಅಂದ್ಕೊಂಡೆ. ಯಾಕೆ ಗೊತ್ತೈತೆ? ಎಲ್ಲರೂ ಗೊತ್ತಿದೆ ಅಂತ ಹೇಳ್ದ. ಅವನು ಯಾರು ಪಾರ್ಟಿ ಮಾಡಿಲ್ಲ, ಪಾರ್ಟಿ ಮಾಡಿಲ್ಲ. ಯಾರು ತಿಳಿಸಿರ್ಬಿಟ್ಟಿದ್ದೆ. ಅವನು ಹೇಳ್ದಾಗ ನೋಟಿಸ್ ಹೋಗಿರೋದು ಗೊತ್ತು, ಡೆಮಾಲಿಷ್ ಮಾಡಿ ಯಾರು ತಿಳಿಸಿಲ್ಲ. ಡೆಮಾಲಿಷ್ ಮಾಡಿ ಯಾರು ತಿಳಿಸಿ ಸುಮ್ಮನೆ ಇರ್ತಾರ? ಇಲ್ಲ, ಯಾರಿಗೂ ತಿಳಿಸಿ ಡೆಮಾಲಿಷ್ ತಿಳಿಸಿಲ್ಲ. ಜನವರಿ 6 ಆಗಿದೆ, ಎಲ್ಲರಿಗೂ ಗೊತ್ತು ಅಂತ ಅವನಂದ. ಇದನ್ನು
ಇನ್ನೊಂದ್ಸತಿ ನಾವು ಸುದೀಪ್ ಅವ್ರಿಗೆ ಒಂದ್ ಕಡೆ ಅರ್ಧ ಎಕರೆ ತಗೊಳಕ್ಕೆ ಹ್ಮ್. ನೀವು ಅಲ್ಲೇ ಹಾಕ್ಬೇಕು ಅಂತ